ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಸಾರಿಗೆ ನಿಗಮಗಳ ನೌಕರರಿಗೆ ಬಾಕಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಪ್ರತಿಭಟನೆ. ಮುದ್ದು ಕೃಷ್ಣ. ದಿವಂಗತ ವಿಜಯ ರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ. ಕಡಿಮೆ ವಯಸ್ಸಿನಲ್ಲಿ ವಿಜಯ ರೆಡ್ಡಿ ಸಾಧನೆ ಮಾದರಿ. ಸಾಜಿದ್ ಸಮೀರ್. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ವಾರ್ಷಿಕೋತ್ಸವ. ಪ್ರಶಸ್ತಿ ಪ್ರದಾನ. ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ರಾಜಯೋಗಿನಿ ಸ್ಮಿತಕ್ಕ. ರೆಡ್ಡಿ ಸಮಾಜ ಒಳ ಪಂಗಡಗಳು ಒಗ್ಗಟ್ಟಾಗಿ ಹೋಗುವುದು ಅನಿವಾರ್ಯ. ಶ್ರೀ ವೇಮಾನಂದ ಮಹಾಸ್ವಾಮಿ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಮಾತೃ ಇಲಾಖೆಗೆ ವರ್ಗ. ಮಹಿಳಾ ಸ್ವಸಹಾಯ ಗುಂಪಿನವರಿಗೆ 1 ದಿನದ ಇಡಿಪಿ ಕಾರ್ಯಾಗಾರದ ವರದಿ. ವಾರ್ತೆಗಳ ವಿವರ. ಸಾರಿಗೆ ನಿಗಮಗಳ ನೌಕರರಿಗೆ 38 ತಿಂಗಳ ಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಧರಣಿ ನಡೆಸಲು ತೀರ್ಮಾನಿಸಲಾಗಿದ್ದು, ನಿಗಮದ ನೌಕರರು ಸೇವೆಗೆ ಗೈರು ಹಾಜರಾಗದೆ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಎಸ್ಸಿ/ಎಸ್ಟಿ ನೌಕರರ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಜಿ. ಮುದ್ದು ಕೃಷ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೌಕರರ ಹೋರಾಟಕ್ಕೆ ಮುಂದಾಗುತ್ತಿರುವಾಗಲೇ ರಾಜ್ಯ ಸರ್ಕಾರ ಏಸ್ಮಾ ಜಾರಿಗೊಳಿಸುವ ಬೆದರಿಕೆ ಹಾಕುತ್ತಿದೆ. ಆದರೆ ನಿಗಮದ ನೌಕರರ ನ್ಯಾಯೋಚಿತ ಬೇಡಿಕೆಗಳನ್ನು ಪರಿಹರಿಸಲು ಮುಂದಾಗುತ್ತಿಲ್ಲ. 2024ರಿಂದ ವೇತನ ಪರಿಷ್ಕರಣೆ ಕುರಿತು ಕ್ರಮಕ್ಕೆ ಮುಂದಾಗುತ್ತಿಲ್ಲ. 2024 ಡಿಸೆಂಬರ್ 29ರಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು. 2025 ಜನವರಿ 15ರಂದು ಸಭೆ ಕರೆಯುವುದಾಗಿ ಭರವಸೆ ನೀಡಿದರು. ಏಪ್ರಿಲ್ 15ರಂದು ತ್ರಿಪಕ್ಷೀಯ ಸಭೆ ಸಿಎಂ ನಡೆಸಿ ಅತಿ ಶೀಘ್ರದಲ್ಲಿಯೇ ಮತ್ತೊಂದು ಸಭೆ ನಡೆಸುವುದಾಗಿ ಭರವಸೆ ನೀಡಿದರು. ಜುಲೈ 4ರಂದು ನಡೆದ ಸಭೆಯಲ್ಲಿ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ 2023ರಲ್ಲಿ ವೇತನ ಪರಿಷ್ಕರಣೆ ಜಾರಿಗೊಳಿಸಲಾಗಿದೆ. 2024ಕ್ಕೆ ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿ 38 ತಿಂಗಳ ಹಿಂಬಾಕಿ ಇಲ್ಲ ಎಂದು ಹೇಳಿದರು. ಮತ್ತೊಂದು ಸಭೆ ನಡೆಸುವ ಕುರಿತು ಯಾವುದೇ ನಿರ್ಧಾರಕ್ಕೆ ಬಾರದೇ ಇರುವುದರಿಂದ ಜುಲೈ 15ರಂದು ಮುಖ್ಯಮಂತ್ರಿಗಳು ಸೇರಿದಂತೆ 4 ಸಾರಿಗೆ ನಿಗಮಗಳ ವ್ಯವಸ್ಥಾಪಕರಿಗೆ ಮುಷ್ಕರ ನೋಟಿಸ್ ನೀಡಲಾಗಿದೆ. ಮುಖ್ಯಮಂತ್ರಿಗಳು ನಾಳೆ ಸಭೆ ಕರೆದಿದ್ದು, ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ಅನಿರ್ದಿಷ್ಟ ಮುಷ್ಕರ ಮುಂದುವರಿಯುತ್ತದೆ. ಜಿಲ್ಲೆಯ 7 ಘಟಕದ ನೌಕರರು ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. One second, sir. For the better class. Phone. Hello, sir. ಸಾರಿಗೆ ಸಂಸ್ಥೆಯಲ್ಲಿ ವೇತನ ಪರಿಷ್ಕರಣೆ ಪ್ರತಿ 4 ವರ್ಷಕ್ಕೊಂದ್ಸಲ ಆ ಸಂಸ್ಥೆಯಲ್ಲಿ ಆಡಳಿತ ವೃತ್ತಿಯಲ್ಲಿ ಮತ್ತು ನಮ್ಮ ಕಾರ್ಮಿಕ ಸಂಘಟನೆಗಳ ಜೊತೆಯಲ್ಲಿ ಕೈಗಾರಿಕಾ ಒಪ್ಪಂದದ ಪ್ರಕಾರ ವೇತನ ಪರಿಷ್ಕರಣೆ ಆಗ್ತದೆ. ಕಳೆದ ಸಲ 1/1/2020ರಲ್ಲಿ ನಮಗೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆ ವೇತನ ಪರಿಷ್ಕರಣೆ ಸುಮಾರು 38 ತಿಂಗಳ ಕಳೆದ ನಂತರ ಮಾರ್ಚ್ನಲ್ಲಿ 23ಕ್ಕೆ ನಮ್ಮದು ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರ ಒಂದು ಸರ್ಕಾರದಾಗ ಅವರಿಗೆ 15% ಒಂದು ವೇತನ ಪರಿಷ್ಕರಣೆ ಮಾಡಿ ಅವರು ಮಾಡಿದರು. ಆ 15% ಮಾಡಿದ ಮೇಲೆ ನಮ್ಗೆ 20ರಿಂದ 23ವರೆಗೆ 38 ತಿಂಗಳ ಒಂದು ಅರಿಯರ್ಸ್ ಬಾಕಿ ಹಂಗೆ ಉಳಿಯಿತು. ತದನಂತರ ಈಗ 1/1/2024 ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 20ರಿಂದ 24ಕ್ಕೆ ಒಂದು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಈಗ ಹೊಸದಾಗಿ ನಮಗೆ 1/1/2024ರಿಂದ ಹೊಸದಾಗಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಈಗ 19 ತಿಂಗಳ ಆದ ಸರ್ಕಾರ ನಮ್ಮ ಜೊತೆಯಲ್ಲಿ ಮೀನಾಮೇಷ ಮಾಡ್ತಾ ಈ ಒಂದು ವೇತನ ಪರಿಷ್ಕರಣೆ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾವು ಕಳೆದ ಡಿಸೆಂಬರ್
2024 ಮುಷ್ಕರವನ್ನು ಮಾಡಲಿಕ್ಕೆ ನಾವು ಅವತ್ತಿನ ದಿನ ಇದೇ ಜಂಟಿ ಕ್ರಿಯಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸರ್ಕಾರವು ಬಂದು ನಮ್ಮ ಜೊತೆಯಲ್ಲಿ ಮಾತುಕತೆ ಆಗಿ ಇನ್ನು ಮುಂದಿನ ಇದರಲ್ಲಿ ನಾವು ಸಂಕ್ರಮಣ ಆದ್ಮೇಲೆ ನಾವು ನಿಮ್ಮ ಜೊತೆಯಲ್ಲಿ ಪರಿಷ್ಕರಣೆ ಮಾಡ್ತೀವಿ, ನಿಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಭರವಸೆ ಮಾತುಕತೆಗೋಸ್ಕರ ಹಿರಿಯರಾದಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ಮಾತಿಗೆ ಬೆಲೆ ಕೊಟ್ಟು ಅವರ ಮೇಲೆ ಆಶಯಭಾವನೆಯಿಂದ ನಾವು ಆ ಮುಷ್ಕರವನ್ನು ಹಿಂಪಡೆದೆವು. ತದನಂತರ ನಮಗೆ ಸಂಕ್ರಮಣ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ ಯೂನಿಯನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ ರೆಡ್ಡಿ ಮಾತನಾಡಿ, ಸರ್ಕಾರ ಸಾರಿಗೆ ಸಂಸ್ಥೆಯನ್ನು ಖಾಸಗೀಕರಣಗೊಳಿಸಲು ಮುಂದಾಗಿದೆ. ಕನ್ಸಲ್ಟೆಂಟ್ ಮೂಲಕ ನೌಕರರನ್ನು ನೇಮಿಸಲು ಹೊರಟಿದೆ. ಕೈಗಾರಿಕೆ ಒಪ್ಪಂದ ಉಲ್ಲಂಘಿಸಿ ವೇತನ ಪರಿಷ್ಕರಣೆ ಮುಂದಾಗದೇ ಇರುವ ಕುರಿತು ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ. ಆಗಸ್ಟ್ 6ರಂದು ಮುಖ್ಯಮಂತ್ರಿಗಳು ಹಟ್ಟಿ ಚಿನ್ನದ ಗಣಿಗೆ ಆಗಮಿಸಲಿದ್ದು, ಅಂದು ಸಹ ಎಐಟಿಯುಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ಅದು ಬಹಳ ಡಿಲೇ ಆಗಿ 2023ರಲ್ಲಿ ಇಡೀ ರಾಜ್ಯದ ಸ್ಟ್ರೈಕ್ ಆದಾಗ ಯಾರು ಕೂಡ ಅದಕ್ಕೆ ಸರ್ಕಾರಿ ನೌಕರ ಆಗಬೇಕು, ಸರ್ಕಾರಿ ನೌಕರ ಆಗಬೇಕು 15 ದಿವಸಗಳ ಕಾಲ ಎಲ್ಲ ಬಸ್ಗಳು ಬಂದಾಗಿತ್ತು, ನಾವು ಕೂಡ ನೋಡಿದ್ವಿ. ಆದರೆ ಅದರ ಪರಿಣಾಮ ಸರ್ಕಾರಿ ನೌಕರ ಮಾಡೋಕ್ಕೆ ಇನ್ನೂ ಅವಕಾಶ ಇಲ್ಲದೆ ಇರೋದ್ರಿಂದ ಅದು ಆಗಲೇ ಇಲ್ಲ. ಈಗ 23ಕ್ಕೆ ಇನ್ನೇನು ಎಲೆಕ್ಷನ್ ಹತ್ರ ಬರುತ್ತಿದ್ದಂಗೆ ಬೊಮ್ಮಾಯಿ ಅವರು 2 ದಿವಸ ಮುಂಚಿತವಾಗಿ ನಮಗೆ ವೇತನ ಪರಿಷ್ಕರಣೆ ಮೇಲೆ 2020ರಿಂದಲೇ ಸರ್ಕಾರದ ನೋಟಿಫಿಕೇಶನ್ ತಂದಿದ್ದಾರೆ. ಆಮೇಲೆ ಇದೇ ಸಾರಿಗೆ ಮಂತ್ರಿಯವರು ಏಪ್ರಿಲ್ 14ನೇ ತಾರೀಕಿಗೆ ಒಂದು ಮೀಟಿಂಗಲ್ಲಿ ಅವರೇ ಒಪ್ಕೊಳ್ತಾರೆ, ಇಲ್ಲ ಅವರಿಗೆ 24ರಿಂದ ಒಂದು ಹೊಸ ವೇತನ ಪರಿಷ್ಕರಣೆ ಆಗಬೇಕು ಮತ್ತು 20ರಿಂದ ಅವರಿಗೆ ಬಾಕಿ ಕೊಡೋದಿದೆ ಅಂತ ಅವರೇ ಒಪ್ಪಿಕೊಂಡು ಆ ಮಿನಿಟ್ಸ್ ಅಲ್ಲಿ ಸೈನ್ ಹಾಕ್ತಾರೆ. ಇದೆಲ್ಲ ಆಗಬೇಕಾಗಿತ್ತು. ಆದರೆ ಅದೇ ಮುಖ್ಯಮಂತ್ರಿ ಮೊನ್ನೆ ನಡೆದಂಥ 4-8-4-7 ನಡೆದಾಗ ಅವರು ಯಾವುದಕ್ಕೂ ತಯಾರಿಲ್ಲ, ಮಾತಾಡೋಕ್ಕೆ ತಯಾರಿಲ್ಲ. ಏನು ಹೇಳ್ತಾರೆ ಅವಾಗ, ಇಲ್ಲ ನಿಮಗೆ 23ಕ್ಕಾಗಿದೆ, ಆ ಸರ್ಕಾರ ಮಾಡೋದು 23 ನಂತರ ಅಂದರೆ 27ಕ್ಕೆ ಬರೋದು 2027ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಒಂದು ಸರಿ ನಾವು ಇದನ್ನು ಕಳ್ಕೊಂಡ್ರೆ ಅಂದರೆ 10 ವರ್ಷದವರೆಗೂ ನಮಗೂ ಹಿಂದೆ ವೇತನ ಪರಿಷ್ಕರಣೆ ಆಗೋದಿಲ್ಲ. ಅಂದರೆ ಮುಂದೆ ನಮ್ಮ ಜೊತೆ ಮಾಡಿರ್ತಕ್ಕಂಥ ಕೈಗಾರಿಕಾ ಒಪ್ಪಂದಕ್ಕೆ ಯಾವುದೇ ಬೆಲೆ ಇಲ್ಲದ ಒಂದು ಪರಿಸ್ಥಿತಿ ಬಂದಿದ್ದಾವೆ. ಮತ್ತು ಕೆಲಸಗಾರರ ಮೇಲೆ ಈಗ ಆಲ್ರೆಡಿ ಒತ್ತಡ ಇದೆ. ಈ ಸರ್ಕಾರಿ ನೌಕರ ಬೇಕು ಅಂತ ಕೇಳ್ಕೊಳ್ಳೋ ಉದ್ದೇಶ ಏನು ಅಂತಂದರೆ ನಮಗೂ ಒಂದು ಸಾರಿಗೆ ವೇತನ ಪರಿಷ್ಕರಣೆ ಭಾಳ ವ್ಯತ್ಯಾಸ ಇದೆ ಅಂತ. ಅವ್ರಿಗೂ ನಮಗೂ ಕನಿಷ್ಠ 50% ವ್ಯತ್ಯಾಸ ಇರೋದ್ರಿಂದ ಇದನ್ನ ಸರಿ ಮಾಡಬೇಕು ಅನ್ನೋದು ಒಂದು ಹೋರಾಟ. ಆದರೆ ಇವತ್ತಿನ ದಿವಸ ಸರ್ಕಾರ ಯಾವುದೇ ಹಂತದಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಪ್ರಸೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಮತ್ತು ಈಗ ಆಲ್ರೆಡಿ ರಾಜ್ಯದಲ್ಲಿ ಕನ್ಸಲ್ಟೆನ್ಸಿ ಅಂತ ಹೇಳುವಂತ ಬಂದಿದೆ. ಆ ಕನ್ಸಲ್ಟೆನ್ಸಿ ಅಂತಂದ್ರೆ ಏನಂದ್ರೆ ಬೇರೆ ಕಡೆಯಿಂದ ಆಧಾರದ ಮೇಲೆ ಕೆಲಸಗಾರನ ತರ್ತಾರೆ. ಡ್ರೈವರ್ಗಳಿಗೆ 25,000 ಅಂತ ಹೇಳ್ತಾರೆ, 23,000 ಕೊಡ್ತಾರೆ. ಅವರು ಕನ್ಸಲ್ಟೆನ್ಸಿ ಸಂಸ್ಥೆಗೂ ಅವ್ರಿಗೂ ಯಾವ ಸಂಬಂಧನೇ ಇಲ್ಲ. ಇಂಥವ್ರನ್ನ ತಗೊಳ್ಳೋದಕ್ಕೆ ಜಾಸ್ತಿ. ಈ ಸಂದರ್ಭದಲ್ಲಿ ಯೂನಿಯನ್ ಅಧ್ಯಕ್ಷ ಎಸ್.ಎಂ. ಪೀರ್, SC/ST ನೌಕರರ ಅಸೋಸಿಯೇಷನ್ ಅಧ್ಯಕ್ಷ ಜಂಬಣ್ಣ ಇದ್ದರು. ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿ ಅಂಗವಾಗಿ ರಕ್ತದಾನ ಮಾಡುವ ಶಿಬಿರ ಹಮ್ಮಿಕೊಂಡಿದ್ದು ಶ್ಲಾಘನೀಯ. ಅವರು ಕ್ರಿಕೆಟ್ ಪಟುವಾಗಿ ಮಾಡಿದ ಸಾಧನೆ ಎಲ್ಲರಿಗೂ ಮಾರ್ಗದರ್ಶನವಾಗಿದ್ದು, ಇದೀಗ ಅವರ ನೆನಪಿಗಾಗಿ ಒಳ್ಳೆಯ ಕಾರ್ಯ ಮುಂದುವರೆಸಿಕೊಂಡು ಹೋಗುತ್ತಿರುವುದು ಸಂತೋಷದಾಯಕವಾಗಿದೆ ಎಂದು ಮಹಾನಗರ ಪಾಲಿಕೆ ಪ್ರಭಾರಿ ಮೇಯರ್ ಡಾಕ್ಟರ್ ಸಾಜಿದ್ ಸಮೀರ್ ಹೇಳಿದರು. ನಗರದ SEAB ಕಾನೂನು ಮಹಾವಿದ್ಯಾಲಯದ ಮೈದಾನದಲ್ಲಿ ದಿ ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ CT11 ಕ್ರಿಕೆಟ್ ಕ್ಲಬ್, SCAB ಕಾನೂನು ಮಹಾವಿದ್ಯಾಲಯ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿ ನಿಮಿತ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ವಿಜಯ ರೆಡ್ಡಿ ಅವರ ಒಳ್ಳೆಯ ಕ್ರೀಡಾಪಟುವಾಗಿ ಮಾಡಿದ ಸಾಧನೆ ಸ್ಫೂರ್ತಿ. ಇಂದು ಅವರ ತಂದೆ ಮತ್ತು ಸ್ನೇಹಿತರು ಕೂಡಿಕೊಂಡು ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಎಂದರು. ವಿಜಯ ರೆಡ್ಡಿ ಅವರ ತಂದೆ ಕ್ರಿಕೆಟ್ ತರಬೇತಿಗಾರರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ಇವರ CT11 ಕ್ಲಬ್ ಮೂಲಕ ಸಾಕಷ್ಟು ಜನರು ತರಬೇತಿ ಪಡೆದು ರಾಜ್ಯ ಮತ್ತು ವಲಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು.
ಬ್ಲಡ್ ಡೊನೇಷನ್ ಕ್ಯಾಂಪ್ ಡಿ ವಿಜಯ ರೆಡ್ಡಿ 4ನೇ ಡೆತ್ ಆನಿವರ್ಸರಿ ಅಂಗವಾಗಿ ಈ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ಈ ಅರೇಂಜ್ ಮಾಡಿದವರು ಸಿಟಿ 11 ಕ್ಲಬ್ ಮತ್ತು ಲಾ ಕಾಲೇಜ್ ಮತ್ತು ಸವರ್ಕರ್ ಯೂತ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಅವರಿಗೆ ಎಲ್ಲರಿಗೆ ನಾನು ಮನಸ್ಪೂರ್ತ ಧನ್ಯವಾದ ತಿಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸೀನಿಯರ್ ಗುರುಗಳಾದಂಗ ಈ ಕ್ಯಾಂಪ್ ವಿಜಯ ರೆಡ್ಡಿ 4ನೇ ವರ್ಷ ಅಂತ ಒಂದು ಅಭಿಮಾನಿಯಿಂದ ಏನಿಟ್ಟಾರ ನಾವು ಎಲ್ಲರಿಗೆ ಧನ್ಯವಾದ ತಿಳ್ತಾ, ಮತ್ತೆ ಈ ಕಾರ್ಯಕ್ರಮನ ಯಾರ್ಯಾರು ಭಾಗಿಯಾದಾರ ಅವ್ರಿಗೆಲ್ಲರಿಗೂ ಬ್ಲಡ್ ಕ್ಯಾಂಪ್ ಕೊಟ್ಟವ್ರಿಗೆಲ್ಲರಿಗೂ ಧನ್ಯವಾದ ತಿಳ್ತಾ ಈ ಮಾತನ್ನು ಮುಗಿತೀನಿ. ಧನ್ಯವಾದ. ಪ್ರತಿದಿನ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಗೆ ಮೈದಾನಕ್ಕಾಗಿ ಅವಕಾಶ ಮಾಡಿಕೊಟ್ಟು ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಚಾರ್ಯರಿಗೆ ಸಾಧನೆಯ ಗೌರವ ಸಲ್ಲುತ್ತದೆ. ರಕ್ತದಾನ ಮಾಡುವುದರಿಂದ ಮತ್ತೊಬ್ಬರ ಜೀವ ಉಳಿಸುವ ಜೊತೆಗೆ ರಕ್ತದಾನ ಮಾಡಿದವರ ಆರೋಗ್ಯವು ಉತ್ತಮವಾಗಿರುತ್ತದೆ, ಜೊತೆಗೆ ರಕ್ತ ವೃದ್ಧಿಯಾಗುತ್ತದೆ. ಸಾಕಷ್ಟು ಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು. ಸಾಕು ಸಾಧನೆಯನ್ನು ಈಗ ಪ್ರಾಸ್ತಾವಿಕದಾಗ ಹೇಳಿದ್ದಾರೆ. ಒಂದು ಒಳ್ಳೆ ಕ್ರಿಕೆಟ್ ಪಟುವಾಗಿ ಇಡೀ ಕ್ರಿಕೆಟ್ ಸಮುದಾಯಕ್ಕೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದರು. ಅವರ ಅಕಾಲ ಮೃತ್ಯುವನ್ನು ಇಡೀ ಕಾರ್ಯಕರ್ತರಿಗೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ರಿಕೆಟ್ ಪಟುಗಳಿಗೆ ಬಹಳ ದುಃಖವನ್ನು ತಂದಿದೆ, ಆದರೆ ಸ್ಫೂರ್ತಿಯನ್ನು ಕೊಟ್ಟಿದೆ. ಅವರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ನೋಡಿದರೆ ಸ್ಫೂರ್ತಿದಾಯಕವಾಗಿತ್ತು ಅಂತಕ್ಕಂಥ ಮಾತು ಕೇಳ್ತೀವಿ. ವಿಶೇಷವಾಗಿ ಅವರೇ ಪ್ರಾರಂಭ ಮಾಡಿರ್ತಕ್ಕಂಥ ಅವರ ತಂದೆಯ ಅವರಾಗಿರ್ತಕ್ಕಂಥ ವೆಂಕಟರೆಡ್ಡಿ ಅವರು ಸಣ್ಣ ಹುಡುಗರ ಜೊತೆಗೆ ಇವತ್ತಿಗೂ ನಾನು ನೋಡ್ತಿದ್ದೇನೆ. ಬೆಳಗ್ಗೆ ಎದ್ದು ಕೂಡಲೇ ಅವರಿಗೆ ಗ್ರೌಂಡ್ನಲ್ಲಿ ಹಾಜರಿರ್ತಾರ. ಅವ್ರ ಜೊತೆಗೆ ಇನ್ನ ಬಹಳಷ್ಟು ಜನ ಕಾರ್ಯಕರ್ತರು, ಈ ಒಂದು ಕಾಲೇಜಿನವರು ಈ ಜಾಗ ಕೊಟ್ಟು ಬಹಳ ಪುಣ್ಯದ ಕೆಲಸ ಮಾಡಿದ್ದಾರೆ. ಕಾಲೇಜಿನವರು ಈ ಒಂದು ಕ್ರಿಕೆಟ್ ಕ್ಲಬ್ಗೆ ಒಂದಿಷ್ಟು ಬೆಳಗ್ಗೆ ಉಪಯೋಗ ಮಾಡ್ಲಿಕ್ಕೆ ಏನು ಕೊಟ್ಟಿದ್ದಾರಲ್ಲ, ನಿಜವಾಗಿ ಪುಣ್ಯದ ಕೆಲಸ. ಇಲ್ಲಿ ಆಡಿರ್ತಕ್ಕಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಮತ್ತು ಕ್ರಿಕೆಟ್ ಪಟುಗಳು ರಾಜ್ಯ ಮಟ್ಟದಲ್ಲಿ, ಝೋನಲ್ ಮಟ್ಟದಲ್ಲಿ ಎಲ್ಲ ಕಡೆ ಪ್ರತಿಭೆಯನ್ನು ಸಾಧಿಸತಕ್ಕಂಥ ವಿದ್ಯಾರ್ಥಿಗಳು, ಅದು ಈ ಕಾಲೇಜಿಗೆ ಶ್ರೇಯಸ್ಸು ಬರ್ತದ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಲಾ ಕಾಲೇಜ್ ಆಗಿದ್ರೂ ಇಲ್ಲಿ ಸಣ್ಣ ಹುಡುಗರು ಆಡತಕ್ಕಂಥ ಈ ಒಂದು ಗ್ರೌಂಡ್ ಅನ್ನು ಏರ್ಪಾಡು ಮಾಡಿದ್ದು ಮತ್ತು ಎದುರಿಗೆ ಅವರಿಗೆ ದೊಡ್ಡ ಮೈದಾನ, ಎಲ್ವಿಡಿ ಕಾಲೇಜಿನ ಮೈದಾನ ಇರೋದ್ರಿಂದ ಬಹಳ ಅನುಕೂಲವಾಗಿದೆ. ಇಂತಹದೊಂದು ಕೆಲಸವನ್ನು ಲಾ ಕಾಲೇಜಿನವರಿಗೆ, ಅವರ ಪ್ರಿನ್ಸಿಪಾಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿಜಯ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಮತ್ತು ಅವರು ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವಶಾಲಿಯಾಗಿ ನಡ್ಕೊಂಡಿದ್ದ ಬಗ್ಗೆ ಈಗ ಅವರ ಸ್ನೇಹಿತರು ಹೇಳಿದರು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮುಖಂಡ ವಿಜಯ್ ಕುಮಾರ್ ಪಾಟೀಲ್, ವಕೀಲರು, ಎಸ್ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯದ ಅಧ್ಯಕ್ಷ ನಂದಾಪುರ್ ಶ್ರೀನಿವಾಸ್, ಕಾರ್ಯದರ್ಶಿ ಮೃತ್ಯುಂಜಯ ದ್ಯಾಸನೂರು, ಪ್ರಾಚಾರ್ಯ ಪದ್ಮಾ ಜೆ ಸೇರಿದಂತೆ ಯುವಕರು ಭಾಗವಹಿಸಿದ್ದರು. ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಅನುಭವಿಸಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಕಾರ್ಯದಲ್ಲಿ ಪರಿಶ್ರಮದಿಂದ ಕಾರ್ಯನಿರ್ವಹಿಸಬೇಕು ಎಂದು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ರಾಜಯೋಗಿನಿ ಸ್ಮಿತಕ್ಕ ಹೇಳಿದರು.
ಅವರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಸಂಸ್ಥೆಯ 14ನೇ ವಾರ್ಷಿಕೋತ್ಸವ ಹಾಗೂ 9ನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಒಂದು ಸಂಸ್ಥೆಯನ್ನು ನಡೆಸಬೇಕಾದರೆ ಅಲ್ಲಿ ಪರಿಶ್ರಮ ಹೆಚ್ಚಿರುತ್ತದೆ. ಹಿಂದೆ ನಕ್ಸಲ್ ಪೀಡಿತ ಗ್ರಾಮವಾಗಿದ್ದ ಯಾಪಲದಿನ್ನಿ ಗ್ರಾಮದಲ್ಲಿ ಸಮಾಜಮುಖಿ ಕಾರ್ಯಾಗಾರವನ್ನು ಮಾಡುವಂತಹ ಸಂಸ್ಥೆಯನ್ನು ಅದು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಕಟ್ಟಿ ನಡೆಸಿಕೊಂಡು ಹೋಗುತ್ತಿರುವ ಸಂಸ್ಥೆಯ ಪದಾಧಿಕಾರಿಗಳ ಕಾರ್ಯ ಶ್ಲಾಘನೀಯವಾದದು ಎಂದು ತಿಳಿಸಿದರು. ಮುಖ್ಯವಾಹಿನಿಗೆ ಬಾರದ ರಾಜ್ಯದ ಹಲವು ಕಡೆಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಜಿಲ್ಲೆಗೆ ಕರೆದು ಪ್ರಶಸ್ತಿ ನೀಡಿ ಸನ್ಮಾನಿಸುವ ಮೂಲಕ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ಜಿಲ್ಲೆ ಹಾಗೂ ಸಂಸ್ಥೆಯ ಹೆಸರನ್ನು ಉತ್ತುಂಗಕ್ಕೇರಿಸಿದೆ ಎಂದರು. ಸರ್ ನೋಡಿ ಸರ್ ಓಕೆ ಸರ್ ಆಗಲಿಕ್ಕೆ ಸೈಡ್ ಸರ್ ಸೈಡ್ ಸರ್ ನೋಡಿ ಸರ್ ಸರ್ ಓಕೆ ಸರ್ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ. ರಾಜಕೊಂಡ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಯವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಈಗ ಮುಂದಿನ ಹಾಗೆಯೇ ಇನ್ನೊಂದು ಸಂಸ್ಥೆ ಬಹಳ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಉಳಿತಾಯವನ್ನು ಮಾಡಿ ಸಮಾಜಕ್ಕೊಂದು ಕೊಡುಗೆ ಕೊಡೋಣ. ನಮ್ಮ ಸಮಾಜದಲ್ಲಿ ಆಗಿ ಹೋದಂತಹ ಒಂದು ಉನ್ನತ ವ್ಯಕ್ತಿ ನಮ್ಮ ಭಾರತ ದೇಶದ ಹೆಸರನ್ನು ಅತ್ಯುನ್ನತವಾದಂತಹ ಒಂದು ಶ್ರೇಷ್ಠ ಹೆಸರನ್ನಾಗಿ ಮಾಡಲಿಕ್ಕೆ ಸೈಂಟಿಫಿಕ್ಲಿ ಅವರು ಪರಿಶ್ರಮಿಸಿರುವಂತಹ ಹಾಗೂ ರಾಷ್ಟ್ರಪತಿಗಳಾದಂತಹ ಎಪಿಜೆ ಅಬ್ದುಲ್ ಕಲಾಂ ಅವರ ಒಂದು ಕೊಡುಗೆ ಏನು ಅಂತ ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಇವರೆಲ್ಲರೂ ಒಗ್ಗೂಡಿ ಇದೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವ ಶಬ್ದದಲ್ಲಿ ಇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆನೇ ಅಂತ ಅಂದ್ಕೊಳ್ತೀನಿ ನಾನು. ಇವರು ಮೊದಲು ಯಾಪಲ್ ದಿನಿಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು. ಯಾಪಲ್ ದಿನಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಕಿಕ್ಕಿರಿದು ಜನ ಊರಿನವರೆಲ್ಲರೂ, ಆ ಶಾಲೆಯ ವಿದ್ಯಾರ್ಥಿಗಳು, ಆ ಕಾಲೇಜಿನವರು ಎಲ್ಲರೂ ಬಂದು ಸೇರೋರು. ಬಹಳ ದೊಡ್ಡ ಸಭೆಯಲ್ಲಿ ಇವರು ಕಾರ್ಯಕ್ರಮ ನಡೀತಿತ್ತು. ಆದರೆ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬರುವಂತಹ ಬೇರೆ ಬೇರೆ ಊರಿಂದ ಬಂದಂಥವ್ರು ಆ ಗ್ರಾಮಕ್ಕೆ ಹೋಗಲಿಕ್ಕೆ ಅನನುಕೂಲ ಆಗ್ತದೆ ಅನ್ನುವಂತಹ ಒಂದು ಮಾತಿಗೆ ಇವರು ಆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ರಾಯಚೂರಿನಲ್ಲಿ ಮಾಡಬೇಕಾದ್ರೆ ಇವರಿಗೆ ಖರ್ಚು ವೆಚ್ಚ ಎಲ್ಲವೂ ಜಾಸ್ತಿ ಆದರೂ ಸಹಿತ ಒಂದು ಕಾರ್ಯಕ್ರಮ ಮಾಡೋಣ, ಸಾಧಕರಿಗೆ ಒಂದು ಸನ್ಮಾನ ಮಾಡೋಣ, ಸಾಧಕರು ಏನೆಲ್ಲ ಸಾಧನೆ ಮಾಡಿದ್ರು ಅದನ್ನ ಸಮಾಜಕ್ಕೆ ಗುರುತಾಗುವಂತೆ ಪರಿಚಯಿಸುವಂತೆ ನಾವು ಮಾಡೋಣ ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಈ ಒಂದು ಸಂಸ್ಥೆ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎರಡು ಬಹಳ ಸಮೀಪ ಸಂಬಂಧ. ಯಾಕೆಂದರೆ ನಮ್ಮ ನರಸಿಂಹಲು ಅಣ್ಣ ಏನೇ ಕಾರ್ಯಕ್ರಮ ಮಾಡ್ತಾ ಇದ್ರು ಸಹಿತ ಸಂಸ್ಥೆಗೆ ಬಂದು ಒಂದು ಮನೆ ಮಗ ಇದ್ದಂತೆ ನಮಗೇನೇ ಬೇಕಾಗಲಿ ಏನೇ ಇರಲಿ ಸಮಾಲೋಚನೆಯನ್ನು ಮಾಡ್ತಾರೆ. ಮುಂದೂ ಸಹಿತ ಇವರ ಕಾರ್ಯಕ್ರಮ ಯಶಸ್ವಿಗೊಳ್ಳಿ. ಹಾಗೂ ಇವರು ಪ್ರಶಸ್ತಿ ಅಂತ ಯಾರಿಗೆಲ್ಲ ಕೊಡ್ತಾರೋ ಎಂದೂ ಸಾಮಾನ್ಯರನ್ನ ಕರೀಲಿಲ್ಲ. ಇವರು ಬೆಂಗಳೂರಿನಿಂದ ಕರೆಸಿದ್ರು, ಮೈಸೂರಿನಿಂದ ಕರೆಸಿದ್ರು. ನಿಜವಾಗ್ಲೂ ಈ ಸಮಾಜದಲ್ಲಿ ಇರುವಾಗ ನಮಗೆ ಗೊತ್ತಿರಲ್ಲ ನಮ್ಮ ಮಧ್ಯದಲ್ಲಿ ಇಂತಹ ಸಾಧಕರಿದ್ದಾರೆ ಅಂತ. ಅಂತಹ ಸಾಧಕರನ್ನ ಟಿವಿ 5
ವಾಹಿನಿಯ ಪ್ರಧಾನ ಸಂಪಾದಕ ಎಎಸ್ ರಾಮಕಾಂತ್ ಮಾತನಾಡಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಎಂಬ ಹೆಸರೇ ಒಂದು ರೀತಿಯ ರೋಮಾಂಚನವಾಗಿದ್ದು, ಕಷ್ಟದಿಂದ ಜೀವನದಲ್ಲಿ ಯಶಸ್ಸನ್ನು ಕಾಣುವ ಪ್ರತಿಯೊಬ್ಬರಿಗೂ ಅಬ್ದುಲ್ ಕಲಾಂ ಮಾದರಿಯಾಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಕಾರ್ಯವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದರು. ಲರ್ನಿಂಗ್ ಅಂತ ಹೇಳಿ FAIL ಅನ್ನ ಭಾವಿಸಿಕೊಂಡು ಮುನ್ನುಗ್ಗು ಅಂತ ಹೇಳಿ ಅಬ್ದುಲ್ ಕಲಾಂ ಅವರ ಅನೇಕ ಕೋಟ್ಗಳನ್ನು ನಾನು ನೋಡ್ತಾ ಇರ್ತೀನಿ. ಪ್ರತಿಯೊಂದು ಕೋಟ್ ಕೂಡ ನನ್ನ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ನೆರವಾಗಿದೆ. ಆ ಕೋಟ್ಗಳೆಲ್ಲವೂ ಕೂಡ ಇದು ನಿಮಗೂ ಕೂಡ ನೆರವಾಗಲಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇನ್ನೊಂದು ಘಟನೆ ಹೇಳಿ ಅವ್ರ ಬಗ್ಗೆ ನಾನು ಮುಗಿಸ್ತೀನಿ. ನಾನು 1998 ಪೋಖ್ರಾನ್ 2ನೇ ಅಣು ಪರೀಕ್ಷೆ ಸಂದರ್ಭ. ಅದು ತುಂಬ ಕ್ಲಿಷ್ಟಕರ ವಾತಾವರಣ ಆವಾಗ ಭಾರತಕ್ಕೆ. ಅಣು ಪರೀಕ್ಷೆ ಮಾಡೋದೇ ಅಪರಾಧ ಎನ್ನುವ ರೀತಿಯಲ್ಲಿ ಅಮೆರಿಕ ಸೇರಿದಂತೆ ವಿಶ್ವದ ಅನೇಕ ದೇಶಗಳು ಕನ್ಸಿಡರ್ ಮಾಡ್ತಾ ಇದ್ವು. ಭಾರತದ ಮೇಲೆ ಸಹಜವಾಗಿ ವಿಶ್ವದ ಸುತ್ತಲೂ ಸುತ್ತಾ ಇರುತ್ತೆ ಸ್ಯಾಟಲೈಟ್. ಯಾವ ಸ್ಥಳದಲ್ಲಿ ಭಾರತ ಅಣು ಪರೀಕ್ಷೆ ಮಾಡಬೇಕು ಅಂತ ಇತ್ತೋ ಸ್ಯಾಟಲೈಟ್ ಕಣ್ಣು ತಪ್ಪಿಸಿ ಆ ಜಾಗದಲ್ಲಿ ಪೋಖ್ರಾನ್ ಅಣು ಪರೀಕ್ಷೆ ಮಾಡಬೇಕಾಗಿತ್ತು. ಆ ಸವಾಲನ್ನ ಸ್ಯಾಟಲೈಟ್ ಕಣ್ಣು ತಪ್ಪಿಸಿ ಮಾಡಿದಂತಹ ದೊಡ್ಡ ವಿಜ್ಞಾನಿ ಇದ್ರೆ ಅದು ಅಬ್ದುಲ್ ಕಲಾಂ. ಭಾರತ ಖುದ್ದಾಗಿ ವಿಶ್ವಕ್ಕೆ ಅನೌನ್ಸ್ ಮಾಡಿದ ಮೇಲೇನೆ ನಾವು ಅಣು ಪರೀಕ್ಷೆ ಮಾಡಿದ್ದು ಅಂತ ಈ ವಿಶ್ವ ಗೊತ್ತಾಗಿದ್ದು. ಅದರ ಶ್ರೇಯ ಕೀರ್ತಿ ಸಲ್ಲಬೇಕಾಗಿದ್ದು ಇದೇ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ. ಅವರ ಹೆಸರಲ್ಲಿ 14ನೇ ವಾರ್ಷಿಕೋತ್ಸವ ನಡೀತಾ ಇದೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಯಾರೆಲ್ಲ ಈ ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದೀರೋ ಸ್ವೀಕರಿಸಿ. ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಅಬ್ದುಲ್ ಕಲಾಂ ಸಂಸ್ಥೆಯಿಂದ ಪ್ರಶಸ್ತಿ ನೀಡುವ ಮೂಲಕ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿದೆ. ಪೊಲೀಸ್ ಇಲಾಖೆಗೆ ಸಂಸ್ಥೆ ಪ್ರಶಸ್ತಿ ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಜೊತೆಗೆ ರಾಯಚೂರು ಜಿಲ್ಲೆಯ ಹಿಂದುಳಿದ ಜಿಲ್ಲೆಯಲ್ಲ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯಂತಹ ಸಂಸ್ಥೆಗಳಿಂದ ಅತ್ಯಂತ ಶಕ್ತಿಯುತವಾದ ಜಿಲ್ಲೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಜ್ಞಾನಾನಂದ ಸ್ವಾಮೀಜಿ, ಪತ್ರಿಕೋದ್ಯಮ ಕ್ಷೇತ್ರದ ರಮಾಕಾಂತ್, ವನ್ಯಜೀವಿ ಕ್ಷೇತ್ರ ರೀನಾ ಫಿಲಿಪ್ಸ್, ಸಮಾಜ ಸೇವೆ ಕ್ಷೇತ್ರದ ಆಂಜನೇಯ ಯಾದವ್, ಪೊಲೀಸ್ ಇಲಾಖೆಯ ಉಮೇಶ್ ಕಾಂಬ್ಳೆ, ಕ್ರೀಡಾ ಕ್ಷೇತ್ರದ ಅನಿಕೇತ್ ರೆಡ್ಡಿ, ಸಿನಿಮಾ ಕ್ಷೇತ್ರದ ಡಿಂಗ್ರಿ ನರೇಶ, ವೈದ್ಯಕೀಯ ಕ್ಷೇತ್ರದ ಪ್ರೇಮ, ಶಿಕ್ಷಣ ಕ್ಷೇತ್ರದ ಮಹಾಂತೇಶ್ ಬಿರಾದರ್, ಉರುಕುಂದಪ್ಪ, ತೆಲಂಗಾಣದ ಉಮಾ ಮಹೇಶ್ವರಿ, ಸಮಾಜ ಸೇವೆ ಕ್ಷೇತ್ರದ PUC ಸೈನ್, ಮಧುಶ್ರೀ, ರವಿ ಭೋಸರಾಜ್, ವಾಸ್ತು ಕ್ಷೇತ್ರದ ಶಿವಯ್ಯ ಸ್ವಾಮಿ ಅವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ಶಾರದಾ, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ, ಯಾಪಲದಿನ್ನಿ ಗ್ರಾಮದ ಮುಖಂಡ ರಾಜಶೇಖರ್ ಸಾಹುಕಾರ್, ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ರವಿಕುಮಾರ್ ಗೋನಾಳ್, ಕಲಾಂ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ, ಉಪಾಧ್ಯಕ್ಷ ತಿರುಮಲ ರೆಡ್ಡಿ, ಹಿಂದೂ ಪ್ರತಿಷ್ಠಾನದ ಸಂಚಾಲಕ ಭೀಮರಾವ್ ದೇಶಪಾಂಡೆ, ವೆಂಕಟರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರೆಡ್ಡಿ ಸಮಾಜದ ಎಲ್ಲ ಒಳ ಪಂಗಡಗಳ ಜನರು ಜಾತಿ ಗಣತಿಯಲ್ಲಿ ಹಿಂದೂ ರೆಡ್ಡಿ ಎಂದು ಬರೆಸಬೇಕು ಎಂದು ಎರೆಹೊಸಳಿಯ ಶ್ರೀ ವೇಮಾನಂದ ಸ್ವಾಮಿಗಳು, ರೆಡ್ಡಿ ಗುರುಪೀಠದ ಪೀಠಾಧಿಪತಿ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ಹೇಳಿದರು. ನಗರದ ಆಶಾಪುರ ರಸ್ತೆಯ KK ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸಂಘಟನೆ ವತಿಯಿಂದ ಹಮ್ಮಿಕೊಂಡ ಹಿಂದೂ ರೆಡ್ಡಿ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿರುವ ರೆಡ್ಡಿ ಸಮಾಜದ ಒಳ ಪಂಗಡಗಳನ್ನು ಒಗ್ಗೂಡಿಸಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸಂಘಟನೆಯು ರೆಡ್ಡಿ ಪರಂಪರೆಯನ್ನು ಬಲಗೊಳಿಸಲು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಿಂದೂ ರೆಡ್ಡಿ ಜಾಗೃತಿ ಸಭೆಗಳನ್ನು ನಡೆಸುತ್ತಾ ಬಂದಿದೆ ಎಂದರು. ರೆಡ್ಡಿ ಸಮಾಜವನ್ನು ಬಲಪಡಿಸಿ ಸದೃಢಗೊಳಿಸಲು ಪ್ರತಿಯೊಬ್ಬರು ಶ್ರಮಿಸಬೇಕಾಗಿದೆ ಎಂದು ತಿಳಿಸಿದರು. माता की महायोगी वेमन महाराज के ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ರೆಡ್ಡಿ ಜಾಗೃತಿ ಹಿಂದೂ ರೆಡ್ಡಿ ಜಾಗೃತಿ ಸಭೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಬಂದಂಥ ಎಲ್ಲ ನಮ್ಮ ಆಶ್ರಯ ಕೊಟ್ಟಂತಹ ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು, ಹೇಮಯಮ್ಮ ಸಮಾಜ ಬಾಂಧವರು, ರಾಜ್ಯದ ಎಲ್ಲ ಕಡೆಯಿಂದಲೂ ಸಮಾಜ ಬಾಂಧವರು ಇಲ್ಲಿ ಸೇರಿದ್ದಾರೆ. ಬಂದಂಥ ಎಲ್ಲರಿಗೂ, ಹಿರಿಯರಿಗೂ, ಯುವಕರಿಗೂ, ತಾಯಂದಿರಿಗೂ ಎಲ್ಲರಿಗೂ ಪ್ರಣಾಮಗಳು. ಈ ಸಂದರ್ಭದಲ್ಲಿ ಗೋಪಾಲ್ ರೆಡ್ಡಿ, ರಾಮಚಂದ್ರ ರೆಡ್ಡಿ, ಅಚ್ಯುತ್ ರೆಡ್ಡಿ, ಸುಧಾಕರ್ ರೆಡ್ಡಿ, ದೊಡ್ಡ ಬಸಪ್ಪ ಗೌಡ,
ಶರಣಪ್ಪಗೌಡ, ವೀರನಗೌಡ, ಮಲ್ಲನಗೌಡ, ಬುಡ್ಡನಗೌಡ, ಶ್ರೀನಿವಾಸ ರೆಡ್ಡಿ, ಹರಿಶ್ಚಂದ್ರ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಶಂಕರ್ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ, ಬಸನಗೌಡ, ಕೇಶವ್ ರೆಡ್ಡಿ, ಉಯ್ಯಾಲವಾಡ ನರಸಿಂಹರೆಡ್ಡಿ, ವಿರುಪ್ಪನಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದರು. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಇವರನ್ನು ಮಾತೃ ಇಲಾಖೆ ಖಜಾನೆಗೆ ವರ್ಗಾಯಿಸಲಾಗಿದೆ. ಆಹಾರ ಇಲಾಖೆ ಉಪನಿರ್ದೇಶಕರ ಹುದ್ದೆಗೆ ಬೆಳಗಾವಿಯ ಆಹಾರ ಇಲಾಖೆ ಸಹಾಯಕ ಉಪನಿರ್ದೇಶಕರಾಗಿದ್ದ ಸಜೀದ್ ಅಹಮದ್ ಕನವಳ್ಳಿ ಇವರನ್ನು ನಿಯುಕ್ತಿಗೊಳಿಸಲಾಗಿದೆ. ಆಹಾರ ಇಲಾಖೆ 8 ಜನ ಉಪನಿರ್ದೇಶಕರನ್ನು ಮುಂಬಡ್ತಿ ನೀಡಿ ಸರ್ಕಾರ ಆದೇಶ ನೀಡಿದೆ. ಕಲಬುರಗಿ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಿಲ್ಲಾ ವ್ಯವಸ್ಥಾಪಕರನ್ನಾಗಿ ಬೆಂಗಳೂರು ಆಯುಕ್ತ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎನ್ ಸುಭಾಷಿಣಿ ಹಾಗೂ ಯಾದಗಿರಿ ಜಿಲ್ಲೆ ಆಹಾರ ನಿಗಮದ ವ್ಯವಸ್ಥಾಪಕರನ್ನಾಗಿ ಬೆಂಗಳೂರು ಆಯುಕ್ತ ಕಚೇರಿಯ ರಾಧಾ ಜಿ ಪ್ರಸಾದ್ ಇವರನ್ನು ನಿಯುಕ್ತಿಗೊಳಿಸಿ ಆಹಾರ ಇಲಾಖೆ ಅಧೀನ ಕಾರ್ಯದರ್ಶಿ ನರಸಿಂಹ ಜಿಕೆ ಆದೇಶಿಸಿದ್ದಾರೆ. ದಿನಾಂಕ 2/8/2025ರಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಗೂ ಲೈನ್ ಸ್ಟೋನ್ ಸಹಯೋಗದಲ್ಲಿ ರಾಯಚೂರು ವತಿಯಿಂದ 3 ಸ್ವಸಹಾಯ ಸಂಘದ ಮಹಿಳೆಯರಿಗೆ 1 ದಿನದ ಉದ್ದಿಮೆಗಳ ಕುರಿತು ಇಲಾಖೆ ಕಾರ್ಯಾಗಾರವನ್ನು ಬಿಚ್ಚಾಡಿ ಗ್ರಾಮದ ಪಂಚಾಯತ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ತರಬೇತಿಗಾಗಿ ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ್ ಶ್ರೀನಿಧಿ ಸಂಘದ ಮಹಿಳೆಯರು, ಜಂಬಲದಿನ್ನಿ ಗ್ರಾಮದ ಅಂಬಾ ಭವಾನಿ ಸಂಘದ ಮಹಿಳೆಯರು, ಹೀರಾಪುರ ಗ್ರಾಮದ ಸದಸ್ಯರು ಹಾಗೂ ಶ್ರೀ ಬೃಂದಾವನ ಫುಡ್ ಪ್ರಾಡಕ್ಟ್ ಯೂನಿಟ್ ಆಹಾರ ಉತ್ಪನ್ನ ಘಟಕದ ಮಹಿಳೆಯರಿಗೆ ತರಬೇತಿ ನಡೆಸಲಾಯಿತು. ಈ ಒಂದು ತರಬೇತಿಯನ್ನು ವಿನಾಯಕ್ ಆರ್ ತರಬೇತಿಯಲ್ಲಿ ಮಾತನಾಡಿ ಉದ್ದಿಮೆ ಸ್ಥಾಪನೆಗೆ ಪೂರ್ವ ತಯಾರಿ ಕುರಿತು ಇರಬೇಕಾದ ತಯಾರಿ ಕುರಿತು ಮತ್ತು ತಯಾರಿಕೆ ವಸ್ತುವಿನ ಮಾರಾಟ ಸರ್ವೆ, ವ್ಯಾಪಾರ ಯೋಜನೆ, ಕಾರ್ಯಚಟುವಟಿಕೆಗೆ ಹಣಕಾಸು, ಉತ್ಪಾದನೆ, ಮಾರ್ಕೆಟಿಂಗ್, ಬ್ಯಾಂಕಿಂಗ್, ಎಂಟರ್ಪ್ರೈಸಸ್ನಂತಹ ವಿವಿಧ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಬ್ಯಾಂಕಿಂಗ್, ಆನ್ಲೈನ್ ವ್ಯವಹಾರ ಇವೆಲ್ಲವೂ ಒಂದು ಉದ್ದಿಮೆ ಸ್ಥಾಪನೆಗೆ ಮಾಡಲು ಮತ್ತು ಮಾಡಿದ ನಂತರ ಇವುಗಳ ಬಗ್ಗೆ ಅರಿಯಲೇಬೇಕು. ಆಗ ಯಶಸ್ಸಿನ ಉದ್ದಿಮೆಗಳಾಗಲು ಈ ಎಲ್ಲ ಮಾನದಂಡಗಳು ಅಳವಡಿಸಿಕೊಳ್ಳಬೇಕು. ಆಗ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯ, ಸ್ವಾವಲಂಬನೆ ಜೀವನ, ಆರ್ಥಿಕ ಬದಲಾವಣೆ ತರಲಿಕ್ಕೆ ಸಾಧ್ಯ ಎಂಬುದಾಗಿ ವಿವರಿಸಿದರು. ಇವತ್ತು ವೇದಿಕೆಯನ್ನು ಅಲಂಕರಿಸಿರುವಂಥ ಮಹಿಳಾ ಬಳಗ, ಮಹಿಳಾ ಕಂದಿರ ಬಳಗಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಸ್ಥೆಯ ಕಾರ್ಯಕ್ರಮಕ್ಕೆ ಸದಸ್ಯರು ಕೂಡ ಸ್ವಾಗತ. ಮುಖ್ಯವಾಗಿ ನಾವು ಕೇಂದ್ರ ಬಿಂದುಗಳು ಈ ಭಾಳ ದೂರದಿಂದ ಬಂದಿರಲ್ಲ, ಆ ಬಾಟ್ಲಿಂದ ಈ ಬಾಟ್ಲಿಗೆ ಬಂದಿದ್ವಿ, ಕರೆಸಿವಿ. ಯಾಕೆ ಅಂತ ಗೊತ್ತಿರ್ಬೋದು ಕಮ್ಮಿ. ಯಾಕೆ ಬಂದಿದ್ವಿ? ಸಾಧನೆ. ಅಮ್ಮ ಅಲ್ಲಿಗೆ ಅದಕ್ಕೆ ಕರ್ಕೊಂಡು ಬಂದಿದ್ದು. ನೋಡಿ ಕಲಿಯೋದಕ್ಕೆ ಕರ್ಕೊಂಡು ನಿಜವಾಗಿ ಕರೆಕ್ಟ್ ಅದು. ನಾನು ಲಾಸ್ಟಿಗೆ ಹೇಳ್ಬೇಕು ಬಿಡೋದು. ನಿಜವಾಗ ನಾವು ಎಷ್ಟು ಕಾರ್ಯಕ್ರಮ ಮಾಡಿದ್ವಿ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋ ಸಂಸ್ಥೆ 12 ವರ್ಷ ಇದೇನು ಜನರಿಗೆ ಕರ್ಕೊಂಡು ಹೋಗಿ ತೋರಿಸೋದು ನೀವು ಮಾಡ್ಕೊಳ್ಳಿ ಅಂತಲೇ ಹೇಳೋದು. ಇದೇ ಕೆಲಸ ಮಾಡಿ ಇಲ್ಲಿವರೆಗೂ ಸ್ವಚ್ಛ ಭಾರತದಿಂದ ಹಿಡ್ಕೊಂಡು ಶಾಲೆಯ ಮಂತ್ರಿಮಂಡಲ ಹಿಡ್ಕೊಂಡು ಶಾಲೆಗಳಿಗೆ, ಟೀಚರ್ಗಳಿಗೆ. ಅದೇ ರೀತಿ ಇನ್ನೊಬ್ಬರು ಸುರೇಶ್ ಹೆಚ್ರವರು ಮಾತನಾಡಿ ಸಂಸ್ಥೆಯು ಈಗಾಗಲೇ 10 ಸಂಘಗಳಿಗೆ ಆರ್ಥಿಕತೆ ಹೊಂದಲು ಸಂಸ್ಥೆಯು ಸಹಾಯಧನ ನೀಡಿ ಉದ್ಯೋಗಿಗಳನ್ನಾಗಿ ಮಾಡಿ ಇಂದು ಕ್ಲೀನಿಂಗ್ ಉತ್ಪನ್ನಗಳನ್ನು, ಸಿಮೆಂಟ್ ರಿಂಗ್ ತಯಾರಿಕೆ, ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಯೂನಿಟ್ಗಳನ್ನು ಮಾಡಿ ಸಂಘಗಳು ಅದ್ಭುತ ಯಶಸ್ಸು ಕಂಡಿವೆ. ತಾವು ಕೂಡ ಇದೇ ರೀತಿ ಉದ್ದಿಮೆಗಳನ್ನು ಸ್ಥಾಪಿಸಿ ಮುನ್ನಡೆಯಿರಿ ಎಂದು ತಿಳಿಸಿದರು. ಇದೊಂದೇ ಗೊತ್ತಿಲ್ಲ, ಟ್ರೀಟ್ಮೆಂಟ್ ಅಂತ ಏನು ಗೊತ್ತಿಲ್ಲ. ಅವರು ಒಂಥರ ಪ್ರಾಣಿಗಳಿಂದಂಗೆ ಇರ್ತಾರೆ. ಹುಲಿನೂ ಪ್ರೆಗ್ನೆಂಟ್ ಆದರೆ ಹಂಗೆ ಇದ್ದರೆ ನಾವು ಹಂಗೆ ಇದು ಮಾಡೋದು ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಇರುವಂಥ ಕಾಡಿನ ಜನಗಳಿಗೆ. ಸೊ ಅವ್ರಿಗೆ ಟ್ರೀಟ್ಮೆಂಟ್ಸ್ ಬಗ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ಅಂಥಲ್ಲಿ ಸಣ್ಣದಾಗಿ ಒಂದು ಟ್ರೀಟ್ಮೆಂಟ್ ಮಾಡೋಣ ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಅಂತೇಳಿ ಆವಾಗ ಪ್ರಾರಂಭ ಮಾಡಿದ್ರು. ಅದೇ ಥರ ಮುಂದುವರೆದು ಒಂದು 100 ಬೆಡೆಡ್ ಹಾಸ್ಪಿಟ್ಲನ್ನು ಸ್ಟಾರ್ಟ್ ಮಾಡಿದ್ರು. ಅದೇ ಥರ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬೆಳೀತಾ ಈಗ ಸರ್ಗೂರು ಅನ್ನೋ ಒಂದು ಊರಲ್ಲಿ ನಮ್ಮದೊಂದು 100 ಬೆಡೆಡ್ ಹಾಸ್ಪಿಟಲ್ ಇದೆ. ಒಂದು ಬಂದಂತ ಅಲ್ಲಿ ಕಾಡಿನ ಜನರು ಯಾರ್ಯಾರು ಬರ್ತಾರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಏನಾದರೂ ಹೆರಿಗೆ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಹೆರಿಗೆ ಮಾಡಿಸೋದಾಗಿರ್ಬೋದು. ಈ ಥರ ಸುಮಾರು ಕಾರ್ಯಕ್ರಮಗಳು ಆ ಹಾಸ್ಪಿಟಲಲ್ಲಿ ಮಾಡ್ತಾ ಬರ್ತೀವಿ. ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಸ್ಟಾರ್ಟ್ ಮಾಡಿ ಅದನ್ನು ಮುಂದುವರಿಸಿದ್ವಿ. ಬಟ್ ಜನರಿಗೆ ಆರೋಗ್ಯ ಅಷ್ಟೇ ಕೊಟ್ಟರೆ ಸಾಕಾಗುತ್ತೆ, ಕಾಡಿನ ಜನರಿಗೆ ಬರೀ ಹೆಲ್ತ್ ಒಂದಿದ್ರೆ ಸಾಕ ಅಂತ ನೋಡಿ ನೆಕ್ಸ್ಟ್ ಅವ್ರಿಗೇನು ಎಜುಕೇಷನ್ ಏನೋ ಮಾಡಬೇಕಲ್ಲ ಅಂತೇಳಿ ಎಜುಕೇಷನ್ ಶಿಕ್ಷಣ ಕ್ಷೇತ್ರದಲ್ಲೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಒಂದು ಸ್ಕೂಲ್ ಇದೆ ನಮ್ಮದು, ವಿವೇಕ ಟ್ರೈಬಲ್ ಸ್ಕೂಲ್ ಸೆಂಟರ್ ಅಂತ. ಆ ಸ್ಕೂಲಲ್ಲಿ ಕಾಡಿನ ಜನಗಳು ಮಕ್ಕಳೇ ಓದ್ತಾರೆ ಹುಡುಗರು. ಅವ್ರಿಗಂದ್ರೆ ಬರೀ ನಮ್ಮಲ್ಲಿ ನಾರ್ಮಲ್ ಸ್ಟೇಟ್ ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ ಬರೀ ಎಜುಕೇಷನ್ ಅಷ್ಟೇ ಇರುತ್ತೆ, ಅಂದರೆ ಏನು ಸ್ಟೇಟ್ ಸಿಲೆಬಸ್ ಇರುತ್ತೆ ಅದು. ಬಟ್ ನಮ್ಮಲ್ಲಿ ಸ್ಕಿಲ್ ಕೂಡ ಕಳಿಸ್ಕೊಡ್ತೀವಿ. ಸ್ಕಿಲ್ ಅಂತಂದರೆ ಈಗ ಟೈಲರಿಂಗ್ ಆಗಿರ್ಬೋದು, ಮೊಬೈಲ್ ರಿಪೇರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು,
ಅಂದ್ರೆ ಆ ಸ್ಕೂಲ್ 10ನೇ ಕ್ಲಾಸ್ ಪಾಸ್ ಆಗೋಷ್ಟ್ರಿಗೆ ಅದನ್ನು ಕಲಿಬೇಕು ಹುಡುಗ ಅಂತ. ಯಾಕಂದ್ರೆ ಒಂದೊಂದು ಹುಡುಗ ಓದೋದ್ರಲ್ಲಿ ಹುಷಾರಿರ್ತಾರೆ, ಒಂದೊಂದು ಹುಡುಗ ಈ ಥರ ಸ್ಕಿಲ್ಲಲ್ಲಿ ಹುಷಾರಿರ್ತಾರೆ. ಸೊ ಅವರು 10ನೇ ಕ್ಲಾಸ್ ಅಟ್ಲೀಸ್ಟ್ ಪಾಸ್ ಆದಮೇಲೆ ಏನಾದ್ರು ಒಂದು ಸ್ಕಿಲ್ ಹತ್ರ ಅಭಿವೃದ್ಧಿ ಆಗಲಿ ಅಂತ ಈಗ ಇಲ್ಲಿನೂ ಸುಮಾರು ಕಾರ್ಯಕ್ರಮ ಆ ಥರ ಮಾಡ್ತಾ ಇದ್ದಾರೆ. ಬಟ್ ಈ ಥರ ಒಂದು ಎಜುಕೇಷನ್ ಸೆಕ್ಟರ್ನಲ್ಲಿ ಸುಮಾರು ಬೃಂದಾವನ ಗ್ರಾಮೀಣ ವ್ಯಾಪಾರ ಘಟಕದ ಶ್ರೀಮತಿ ಶ್ವೇತಾ ಕುಲಕರ್ಣಿರವರು ಮಾತನಾಡಿ, ನಾವು ಸಂಸ್ಥೆಯ ಸಹಾಯದೊಂದಿಗೆ ಇಂದು 5-6 ತಿನಿಸು ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ. ಇದರಲ್ಲಿ ನಾವು 12 ಜನ ಸದಸ್ಯರು ಇದ್ದು ನಿರಂತರ ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ. ಮೊದಲು ಮಾರಾಟ ಪ್ರಶ್ನೆ ಬಂದಾಗ ಗೊತ್ತಿರುವವರಿಗೆ ಮಾಹಿತಿ ನೀಡಿ ಫೋನ್ಗಳಲ್ಲೂ ವಾಟ್ಸಪ್ ಮೂಲಕ ಪ್ರಾಡಕ್ಟ್ಗಳನ್ನು ಹಾಕುತ್ತಿದ್ದೇವೆ. ಅದನ್ನು ಗಮನಿಸಿದ ಜನರು ಈಗಾಗಲೇ ಈ ಘಟಕಕ್ಕೆ ಬಂದು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಮಂತ್ರಾಲಯಕ್ಕೆ ಕೂಡ ನಾವೇ ಖುದ್ದಾಗಿ ಹೋಗಿ ರೊಟ್ಟಿ, ಶೇಂಗಾ ಚಟ್ನಿ, ಶೇಂಗಾ ಚಿಕ್ಕಿ, ರಾಗಿ ಹಪ್ಪಳ, ಶೇಂಗಾ ಉಂಡೆ ಇತ್ಯಾದಿಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ಮೊದಲು ಏನಾಗುತ್ತೋ ಎಂದು ತುಂಬ ಭಯದಲ್ಲಿ ಈ ಕಾರ್ಯ ಪ್ರಾರಂಭ ಮಾಡಿದೆವು. ನಂತರ ಈಗ ಎಲ್ಲರೂ ಸರಿಯಾಗಿದೆ, ಎಲ್ಲವೂ ಲೆಕ್ಕಪತ್ರ ಸರಿಯಾಗಿ ಬರೆದಿಡುತ್ತೇವೆ. ಪ್ರತಿಯೊಬ್ಬ ಸಂಘದ ಸದಸ್ಯರಿಗೆ ಇದರ ಮಾಹಿತಿ ಇರುವಂತೆ ನೋಡಿಕೊಳ್ಳುತ್ತೇವೆ ಮತ್ತು ನಗರಗಳಲ್ಲಿ ನಡೆಯುವ ಸಭೆ ಸಮಾರಂಭಗಳಲ್ಲಿ ವ್ಯಾಪಾರ ಮಳಿಗೆ ಹಾಕಿ ಮಾರಾಟ ಮಾಡಿಕೊಂಡು ಬರುತ್ತೇವೆ. ಅದಕ್ಕೆ ಸಂಸ್ಥೆಯವರು ಮಾಹಿತಿ ನೀಡುತ್ತಾರೆ ಎಂದು ತುಂಬ ಸೊಗಸಾಗಿ ಮಹಿಳೆಯರಿಗೆ ಮನಮುಟ್ಟುವಂತೆ ತಿಳಿಸಿದರು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಅಶ್ವಿನಿ, ಶ್ರೀಮತಿ ಅರ್ಚನಾ, ಸಂಘದ 30 ಜನ ಮಹಿಳೆಯರು ಭಾಗವಹಿಸಿದರು. ಸಂಸ್ಥೆಯ ಸಿಬ್ಬಂದಿಗಳಾದ ಲಿಂಗಪ್ಪ, ರಾಜೇಶ್, ಭೀಮಯ್ಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರಿಗೆ ನಿಗಮಗಳ ನೌಕರರಿಗೆ ಬಾಕಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಪ್ರತಿಭಟನೆ. ಮುದ್ದು ಕೃಷ್ಣ. ದಿವಂಗತ ವಿಜಯ ರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ. ಕಡಿಮೆ ವಯಸ್ಸಿನಲ್ಲಿ ವಿಜಯ ರೆಡ್ಡಿ ಸಾಧನೆ ಮಾದರಿ. ಸಾಜಿದ್ ಸಮೀರ್. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ವಾರ್ಷಿಕೋತ್ಸವ. ಪ್ರಶಸ್ತಿ ಪ್ರದಾನ. ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ರಾಜಯೋಗಿನಿ ಸ್ಮಿತಕ್ಕ. ರೆಡ್ಡಿ ಸಮಾಜ ಒಳ ಪಂಗಡಗಳು ಒಗ್ಗಟ್ಟಾಗಿ ಹೋಗುವುದು ಅನಿವಾರ್ಯ. ಶ್ರೀ ವೇಮಾನಂದ ಮಹಾಸ್ವಾಮಿ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಮಾತೃ ಇಲಾಖೆಗೆ ವರ್ಗ. ಮಹಿಳಾ ಸ್ವಸಹಾಯ ಗುಂಪಿನವರಿಗೆ 1 ದಿನದ ಇಡಿಪಿ ಕಾರ್ಯಾಗಾರದ ವರದಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು.